ಚಪ್ಪಲಿಯಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ದಾರೆ. ಒಬ್ಬ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ನಡವಳಿಕೆ, ತಾಲೂಕಾ ಮ್ಯಾಜಿಸ್ಟ್ರೇಟ್ಗೆ ಚಪ್ಪಲಿಯಲ್ಲಿ ಓಡಿಸ್ತೀನಿ. ಶಿಡ್ಲಘಟ್ಟದು ಇನ್ನೂ ಜಗತ್ ಜಾಹೀರಾತು ಆಗ್ಬಿಟ್ಟಿದೆ. ಮೊನ್ನೇನೋ ಅವರ ಶ್ರೀಮತಿಯವರು ಬಂದು ಇಲ್ಲೇ ಕೂತಿದ್ರಂತೆ ಲಾಂಜಲ್ಲಿ, ರೂಲಿಂಗ್ ಪಾರ್ಟಿ ಲಾಂಜಲ್ಲಿ ಬಂದಿತ್ತು ಅಂತ ಪತ್ರಿಕೆಯಲ್ಲೆಲ್ಲ ಫೋಟೋ ಹಾಕಿದ್ರು. ಯಾಕೆ ಬಂದರು ಅವರು? ಆ ರಾಜೀವ್ ಗೌಡ ಅವನ ಆಡಿಯೋ ಎಲ್ಲ ಇಲ್ಲಿದೆ ನನ್ನ ಹತ್ರ, ಆಡಿಯೋನು ನನ್ನ ಹತ್ರ ಇದೆ. ಅವನು ಎಷ್ಟು ಕೆಟ್ಟದಾಗ ನಡ್ಕೊಂಡಿದ್ದಾನೆಂದರೆ ಅವ್ರ ಅಮ್ಮನ ಬಿಟ್ಟಿಲ್ಲ, ಅವ್ರ ಹೆಂಡ್ತಿನ ಬಿಟ್ಟಿಲ್ಲ, ಅವ್ರ ಮಕ್ಕಳು ಬಿಟ್ಟಿಲ್ಲ. ಅಷ್ಟು ಭಾಷೆ ಓದಕ್ಕಾಗಲ್ಲ. ಕಾಂಜಿ ಪಿಂಜಿ ಕೌನ್ಸಿಲರ್ ಥರ ನಾನು ತಿಳ್ಕೊಂಬೇಡಿ ಅಂತ ಹೇಳಿದ್ದಾನೆ. ಬೆಂಕಿ ಹಚ್ಚಿಬಿಡ್ತೀನಿ ನಿಮ್ಮ ಆಫೀಸ್ಗೆ ಅಂತ ಹೇಳಿದ್ದಾನೆ. ಇಲ್ಲಿ ನಾನು ಓದಕ್ಕೆ ಹೋಗಲ್ಲ, ಅವರ ಅಮ್ಮನು ಮುಂದೆ ಓದಕ್ಕೆ ಹೋಗಲ್ಲ. ಏನೇನು ಹೇಳಬೇಕೋ ಆ ಎಲ್ಲ ಪದ, ಕೆಟ್ಟ ಕೆಟ್ಟ ಪದಗಳೆಲ್ಲ ಹೇಳಿದ್ದಾರೆ. ಅದನ್ನು ಮ್ಯೂಟ್ ಮಾಡಿ ಹಾಕಿದ್ದಾರೆ. ನನ್ನ ಹತ್ರ ಅದ್ರ ಒರಿಜಿನಲ್ ಇದೆ. ಅವ್ರು ಹೇಳಿದ್ದಾರೆ, ಸರ್ ಅಷ್ಟೆಲ್ಲ ಕೆಟ್ಟ ಪದ ಬೈದಬೇಡಿ, ನಾನು ಆಯುಕ್ತೆ ನಾನು ಅಂತ ಹೇಳಿದ್ರೆ ಅವ್ರಿಗೂ ಹೇಳವನೆ, ನೀನು ಇನ್ನೊಂದು ಸರಿ ಏನಾನ ಈ ಥರ ಮಾಡಿದ್ರೆ ನಿನ್ನ ಏರಿಯಾದಲ್ಲೇ ಇರಾಕ್ಬಿಡಲ್ಲ ಅಂತ ಹೇಳಿದ್ದಾರೆ. ಇಷ್ಟಾದರೂ ಕೂಡ ಅವ್ರಿಗೆ ಅವರು ಅಧ್ಯಕ್ಷರೇ ಅವರು ಏನಕ್ಕೆ ಅವ್ರನ್ನ ಇದು ಮಾಡಿದ್ದು, ಆ ಬ್ಯಾನರ್ ತೆಗೆಸ್ತಾರಲ್ಲ, ಆ ಬ್ಯಾನರ್ ಯಾಕೆ ಅದು ರೋಡ್ ಮಧ್ಯೆ ಡಿವೈಡರ್ ಮೇಲೆ ಆ ಟರ್ನಿಂಗ್ ಅಲ್ಲಿ ಯೂ ಟರ್ನ್ ಮಾಡಬೇಕು, ಆ ಟರ್ನಿಂಗ್ ಅಲ್ಲಿ ಹಾಕಿದ್ರು. ಅದು ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಯಾರು ಹೇಳಿದ್ರಂತೆ. ಅದಕ್ಕೆ ಆ ಕಮಿಷನರ್ ತೆಗೆದಿದೆ. ಏನೋ ಒಳ್ಳೆ ಫೋಟೋ ಆದರೂ ಇರಲಿ, ಏನೋ ಸಮಾಜಕ್ಕೆ ಒಳ್ಳೆ, ಯಾರೋ ಮುಖ್ಯಮಂತ್ರಿ ಬರ್ತಾರೆ, ಗೃಹ ಸಚಿವರು ಬರ್ತಾರೆ, ಏನೋ ಕಾರ್ಯಕ್ರಮ ಉದ್ಘಾಟನೆ ಯಾಕೆ ಅವ್ರು ಹಾಕಿದ್ದು ಯಾವ್ದು ಗೊತ್ತಾ ಅಧ್ಯಕ್ಷರೇ? ಇದು ಫೋಟೋ ಸಿಗರೇಟ್ ಹೊಡಿತಾ ಇರೋದು. ಫಿಲಮ್ ರಿಲೀಸ್ದು ಸಿಗರೇಟ್ ಹೊಡಿತಾ ಇರೋ ಫೋಟೋ ದೊಡ್ಡದು ಹಾಕ್ಲಿ. ಯಾರೋ ಮಂತ್ರಿ ಬರ್ತಾರೆ ಅಂತ ಹಾಕ್ಲಿ, ಏನೋ ಜನಕ್ಕೆ ಮಾಹಿತಿ ಬೇಕು ಹಾಕ್ಲಿ. ಏನು ಸಿಗರೇಟ್ ಹೊಡೆದು ಏನು ಇದು? ಏನು ಕೆಳಗಡೆ ಏನದು ಹಾಕಿದ್ದೀರಾ? ಇದು ನಿಷಿದ್ಧ ತಾನೇ ಹಾಕೋದಕ್ಕೆ. ಸರ್ಕಾರದ ಕಾನೂನು ಪ್ರಕಾರ ನಿಷಿದ್ಧ ಸಿಗರೇಟ್ ಸೇದೋದು ಇವೆಲ್ಲನೂ ಕೂಡ. ಇದನ್ನ ಹಾಕಿರೋದು, ಇದನ್ನ ತೆಗೆದಿದ್ದಕ್ಕೆ ಅವಳಿಗೆ ಅವ್ರ ಮನೆಯೆಲ್ಲ ಏನೇನು ಹೇಳ್ಬೇಕು, ಅವ್ರ ಅಮ್ಮ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಬೀದಿಗೆ ಎಳೆದ್ಬಿಟ್ರು. ಇದು ಇವತ್ತು ಪರಿಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ಅದಕ್ಕೋಸ್ಕರ ಇದು ಈ ಥರ ನಮ್ಮ ಕರಿಯಮ್ಮ ಬಂದಿಲ್ಲ, ಕರಿಯಮ್ಮಂದೂ ಕೂಡ ಚರ್ಚೆ ಆಯ್ತು ಇಲ್ಲಿ. ಆಯಮ್ಮನೂ ಕೂಡ ಕರೆಯಮ್ಮ ಅವ್ರ ಮನೆಗೆ ನುಗ್ಗಿ ಈ ಮರಳು ಮಾಫಿಯಾದವರು ಮಾಡಿದ್ದಾರೆ. ಒಬ್ಬ ಶಾಸಕಿಗೆ ಇಲ್ಲಿ ರಕ್ಷಣೆ ಇಲ್ಲ. ಮೊನ್ನೆನೂ ಕೂಡ ಜನಾರ್ದನ್ ರೆಡ್ಡಿ ಇದಾಯಿತು. ಶಾಸಕಿ ಆಯಮ್ಮ ಪಾಪ ಭಾಳ ಒಳ್ಳೆಯಳು ಆಯಮ್ಮ, ಅವ್ರಿಗೆ ರಕ್ಷಣೆ ಇಲ್ಲ ಇಲ್ಲಿ. ಅಂದರೆ ಇವತ್ತು ಸರ್ಕಾರ ಬಂದ ಮೇಲೆ ಯಾವ ರೀತಿ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದೇ ಕೊನೆಯಿಂದ ನಮ್ಮದು ಈ ಕೋಗಿಲು ಒಂದು ಪ್ರಕರಣ ತಗೊಂಡು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕೋಗಿಲು ಪ್ರಕರಣ ಸರ್ಕಾರಕ್ಕೆ ಜಾಗ, ಅದು 5 ಎಕರೆ ಸರ್ಕಾರದ ಜಾಗ. ಅದನ್ನು ಕಸ ವಿಲೇವಾರಿಗೋಸ್ಕರ ರೆವಿನ್ಯೂ ಇಲಾಖೆ ಕಾರ್ಪೊರೇಷನ್ ಕೊಡ್ತು. ಕೊಟ್ಟಾದ ಮೇಲೆ ಅಲ್ಲಿ ಏಕಾಏಕಿ ಗುಡಿಸಲುಗಳು, ಆ ಗುಡಿಸಲುಗಳು ಹಾಕಿದ್ಮೇಲೆ ಸರ್ಕಾರ ಹೋಗಿ ಅದನ್ನು ಡೆಮಾಲಿಷನ್ ಮಾಡ್ತು. ಸರ್ಕಾರ ಅದರ ಸರ್ವೆ ಕಾಪಿನೂ ಇದೆ ನನ್ನ ಹತ್ರ. ಇಷ್ಟು ಸರ್ಕಾರಿ ಜಮೀನಿದೆ, ಅದರಲ್ಲಿ ಇಷ್ಟು ಮಾತ್ರ ಸುಮಾರು 15 ಎಕರೆ ಸರ್ಕಾರಕ್ಕೆ ಮಂಜೂರು ಮಾಡಿದೆ, ಆರ್ಡರ್ ಮಾಡಿದ್ದಾರೆ, ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ, ಗೌರ್ಮೆಂಟು ಆರ್ಡರ್ ಮಾಡಿದ್ದಾರೆ. ಅದು ಇದನ್ನು ಇಲ್ಲಿ ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿದ್ದೆ. ಅಲ್ಲಿ ಅವ್ರನ್ನೆಲ್ಲ ಒತ್ತುವರಿನೆಲ್ಲ ತೆಗೆದುಹಾಕಿದ್ರು, ಒತ್ತುವರಿಯನ್ನೆಲ್ಲ ತೆಗೆದುಹಾಕಿದ್ರು. ಅಲ್ಲಿ ಫೀಟ್ ಎಲ್ಲ ಆ ಒತ್ತುವರಿ ತೆಗೆದುಹಾಕಿದಾಗ ಅಲ್ಲಿ ಕೇರಳದ ಒಬ್ಬರು ಮುಖ್ಯಮಂತ್ರಿ ಪಿರಿಯಾಣನ್ ಏನೋ ಬೇಕಾಗುತ್ತೆ, ಪಿನಾಯರನ್, ಅವರು ಒಂದು ಟ್ವೀಟ್ ಮಾಡ್ತಾರೆ.
ಇಲ್ಲಿ ಬುಲ್ಡೋಜರ್ ಸರ್ಕಾರ ಇದು ಅಂತ. ಬುಲ್ಡೋಜರ್ ಸರ್ಕಾರ ಅಂತ ಕೇರಳದ ಮುಖ್ಯಮಂತ್ರಿ ಈ ಕೋಗಿಲಿಗೂ ಸಂಬಂಧಪಟ್ಟಂತೆ ಮಾಡ್ತಾರೆ. ಆಗ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಪಿನರಾಯಿ ವಿಜಯನ್ ಅವರು ಹೇಳ್ತಾರೆ ಬುಲ್ಡೋಜರ್. ಆಗ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಇಲ್ಲ ನಾನು ಕಾನೂನು ಪ್ರಕಾರ ಮಾಡಿದ್ದೀನಿ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ನಾವು ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಹೇಳಿ. ಯಾವಾಗ ಕೆ ಸಿ ವೇಣುಗೋಪಾಲ್ ಒಂದು ಟ್ವೀಟ್ ಮಾಡ್ತಾರೆ, ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿ, ಅದು ಆದ ತಕ್ಷಣ ಮುಖ್ಯಮಂತ್ರಿಗಳು ಉಲ್ಟಾ ಹೊಡೆದ್ರು, ಫುಲ್ ಉಲ್ಟಾ. ಅವ್ರು ಹೇಳಿದ್ರು ಅವ್ರಿಗೆಲ್ಲ ಇಮಿಡಿಯೇಟ್ ಆಗಿ ನಾಳೆನೇ ಅವ್ರಿಗೆಲ್ಲ ಮನೆ ಕೊಟ್ಬಿಡ್ತೀನಿ ಅಂತ. ಪತ್ರಿಕೆಯಲ್ಲೆಲ್ಲ ದೊಡ್ಡದ ಬಂದು ನಾಳೆನೇ ಮನೆ ಕೊಟ್ಬಿಡ್ತೀನಿ ಅವ್ರಿಗೆಲ್ಲ ಅವರು